ನಮಸ್ಕಾರ ರೀ. ಇವತ್ತು ಏನು ತೋರ್ಸಕತ್ತೀನಪ್ಪ ಅಂತಂದ್ರೆ ನೋಡ್ರಿ, ಫಂಕ್ಷನ್ನಿಗೆ ಮೊನ್ನೆ ಭಾಳಕ್ಕಿಷ್ಟು ಎಲ್ಲ ಕಾಯಿಪಲ್ಲೆ ತಂದಿದ್ರು. ಹಿಂಗಾಗಿ ಹಸಿಮೆಣ್ಸಿಕಾಯಿ ಲಿಂಬೆಹಣ್ಣು ಎಲ್ಲ ಭಾಳ ಉಳಿದ್ಬಿಟ್ಟಿದ್ದು. ಏನು ಮಾಡ್ಬೇಕಪ್ಪ ಅಂತ ವಿಚಾರ ಮಾಡ್ಬೇಕಾದ್ರೆ ನನಗೆ ಫಸ್ಟ್ ನೆನಪಾಗಿದ್ದ ಹಸಿಮೆಣ್ಸಿಕಾಯಿ ಉಪ್ಪಿನಕಾಯಿ ನೋಡ್ರಿ. ರೊಕ್ಕ ಕೊಟ್ಟು ಡಬ್ಯಾನ ತಂದು ತಿಂತಿದ್ವಿ. ಹೀಗಾಗಿ ಟ್ರೈ ಮಾಡೇ ಬಿಡೋಣ ಅಂಥೇಳಿ ಒಮ್ಮೆ ಹಾಕಿದ್ದೆ ನೋಡ್ರಿ. ಭಾಳ ಚಲೋ ಬಂದಿದ್ದು ನೋಡ್ರಿ. ಲಿಂಬೆಹಣ್ಣು ಭಾಳ ಉಳಿದಿದ್ದು. ಒಂದು 20 ಲಿಂಬೆಹಣ್ಣು ನೀರಾಗ ಸ್ವಚ್ಛಗೆ ತೊಳೆದು ಒರೆಸಿ ಒಂದ್ರಾಗ 4 ಭಾಗ ಮಾಡಿ ಹೆಚ್ಚಿಟ್ಕೊಂಡಿದ್ವಿ ನೋಡ್ರಿ. ಹಂಗೆ ಹಸಿಮೆಣ್ಸಿಕಾಯಿನೂ ಒಂದು ಅರ್ಧ ಕೆಜಿ ಇದ್ದವು. ಹಿಂಗಾಗಿ ಅವನ್ನ ತೊಳೆದು ಒರೆಸಿ ಇಟ್ಕೊಂಡಿದ್ವಿ ರೀ. ಹೆಚ್ಚಿಟ್ಕೊಂಡಿವಿ. ಬೀಜ ಎಲ್ಲ ತಕ್ಕೊಂಬಿಡ್ಬೇಕ್ರಿ. ಈಗ ಫಸ್ಟ್ 2 ಸ್ಪೂನ್ ಸೋಪ್ ಹಾಕ್ಕೋಬೇಕು ನೋಡ್ರಿ. ತಿಂತೀವಲ್ಲ ಆ ಸ್ಪೂನ್ ಸೂಪ್ ತೊಗೊಂಡು ಚಲೋ ಹೊತ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಂಗೆ ಹುರ್ಕೋಬೇಕ್ರಿ. ನೀಟಾಗಿ ಹುರ್ಕೊಂಡಿಂದ ಈಗ 2 ಸ್ಪೂನ್ ಸಾಸಿವೆ ಹಾಕ್ಕೋಬೇಕ್ರಿ. ಅವು ಸಾಸಿವೆನೂ ನೀಟಾಗಿ ಹುರ್ಕೋಬೇಕ್ರಿ. ಎಷ್ಟು ಚಂದ ಚಟಪಟ ಅಂತ ಸಿಡಿತಾವೆ ನೋಡ್ರಿ ಸಾಸಿವೆನೂ ಹುರ್ಕೋಬೇಕು. ನೆಕ್ಸ್ಟ್ ಎಲ್ಲನೂ ಸಪ್ರೇಟಾಗಿ ಹುರ್ಕೊಳನ್ರಿ. ಅಂದ್ರೆ ಒಂದೊಂದು ಜಲ್ದಿ ಹುರಿತಾವೆ, ಒಂದೊಂದು ಲೇಟಾಗಿ ಹುರಿತಾವೆ. ಹಿಂಗಾಗಿ ಸಪ್ರೇಟ್ ಹುರ್ಕೊಂಡ್ರೆ ಚಲೋ ನೋಡ್ರಿ. ಎಲ್ಲನೂ ಒಮ್ಮೆ ಹಾಕ್ಕೋಬೋದು, ಬಟ್ ಅಷ್ಟು ಚಲೋ ಆಗಂಗಿಲ್ಲ ಅದು. ಈಗ ನೆಕ್ಸ್ಟ್ 1 ಸ್ಪೂನ್ ಜೀರಿಗೆ ಹಾಕ್ಕೊಂಬಿಡನ್ರಿ. ಜೀರಿಗೆ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಬೇಕು. ಅವನು ಭಾಳ ಏನು ಹುರ್ಸ್ಕೊಳಂಗಿಲ್ಲ, ಅವು ಜಲ್ದಿನ ಹುರಿದ್ಬಿಡ್ತಾವೆ. ಹೀಗಾಗಿ ಅವನ್ನು ಹುರ್ಕೋಬೇಕು ನೋಡ್ರಿ. ನೆಕ್ಸ್ಟ್ 1 ಸ್ಪೂನ್ ಮೆಂತ್ಯ ಹಾಕ್ಕೋಬೇಕ್ರಿ. ಅವು ಚಲೋ ಹೊತ್ನಾಗ ಹುರಿಬೇಕ್ರಿ. ಎಲ್ಲನೂ ಚಲೋ ಹೊತ್ನಾಗ ಹುರಿಬೇಕು. ಯಾಕಂದ್ರೆ ಇದು ಭಾಳ ದಿನ ಇಡ್ತೀವಲ್ರಿ, ಕೆಡಬಾರ್ದು ಅಂಥೇಳಿ. ಹಂಗೆ ನೀರೂ ಉಳಿಬಾರ್ದು ಅದ್ರಾಗ, ಮೆಣ್ಸಿಕಾಯಿಗೆ ಅದ್ರಾಗ. ಈಗ ಒಂದು 100 ಗ್ರಾಮ್ನಷ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ ರೀ ನಾನು. ಚಲೋ ಹೊತ್ನಾಗ ಎಣ್ಣೆ ಕಾದಿಂದ ಆಫ್ ಮಾಡಿಬಿಡ್ಬೇಕು ನೋಡ್ರಿ ಒಲಿನ. ಅದು ಆರೋ ತನಕ ಬಿಟ್ಬಿಡೋದು. ಈಗ ನಾವೇನು ಹುರಿದು ಇಟ್ಕೊಂಡಿರ್ತೀವಲ್ರಿ, ಒಂದು 5 ನಿಮಿಷಕ್ಕೆ ಆರ್ತಾವವು. ಆವಾಗ ಮಿಕ್ಸರಿಗೆ ಹಾಕ್ಕೊಂಡು ಪಲ್ಸ್ ಮೋಡ್ನ್ಯಾಗ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಉರುಟು ಇರ್ಬೇಕು ನೋಡ್ರಿ. ಅದು ಭಾಳ ಸಣ್ಣ ಆಗಬಾರ್ದು. ಹಂಗೆ ಮಿಕ್ಸಿ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕ್ರಿ. ಆಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಪರಾತ್ದಾಗ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಚಲೋ ಹೊತ್ನಾಗಿ. ಮಿಕ್ಸಿಯಾಗ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಬಿಟ್ಟು ಚಲೋ ಹೊತ್ನಾಗ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ನೋಡ್ರಿ ಉಪ್ಪಿನಕಾಯಿ. ಹಂಗೆ ಈಗ 1 ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೋಬೇಕು. ಅದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ ನೀಟಾಗಿ. ಈಗ 1 ಮುಟ್ಟಿಯಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಒಂದು ಇಡಿ ಅಂತೀವಿ ರೀ ನಾವು, ಜಿನುಗುಪ್ಪು. 1 ಇಡಿಯಷ್ಟು ಜಿನುಗುಪ್ಪು ಹಾಕ್ಕೊಂಡು ಅದನ್ನು ಚಲೋ ಹೊತ್ನಾಗ ಎಲ್ಲ ಮೆಣ್ಸಿಕಾಯಿ ಕಲ್ಯಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಈಗ ಲಿಂಬೆಹಣ್ಣು ಹೆಚ್ಚಿಟ್ಕೊಂಡಿದ್ವಲ್ರಿ, ಅದರದ್ದು ರಸ ತೊಗೊಂಬಿಡನ್ರಿ. ಉಪ್ಪಿನಕಾಯಿ ಹಾಕಣ್ರಿ ಅದನ್ನು, ಬಟ್ ರಸ ತೊಗೊಂಬಿಟ್ಟಿನಿ ರೀ ನಾನು. ಒಂದು 10-12 ಲಿಂಬೆಹಣ್ಣಿಂದ 1 ಗ್ಲಾಸ್ ಆಗೋಷ್ಟು ರಸ ತಗೊಂಡು ಇಟ್ಕೊಂಡಿದ್ದೆ. ಅದು ಉಪ್ಪಿನಕಾಯಿ ಹಾಕ್ಕೊಳಕ್ಕೂ ಚಲೋ ಆಗುತ್ತೆ. ಹೀಗಾಗಿ ಎರಡೂ ಟ್ರೈ ಮಾಡೋಣ ಹಿಂಗೆ ಅಂಥೇಳಿ ಮಾಡಿದ್ದು ನೋಡ್ರಿ ಇದು. ಹಿಂಗೆ ರಸ ಎಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡ್ಬೇಕ್ರಿ ಚಲೋ ಹೊತ್ನಾಗಿ ಉಪ್ಪಿನಕಾಯಿದು. ಎಲ್ಲನೂ ಚಲೋ ಹೊತ್ನಾಗಿ ಕುಡ್ಕೋಬೇಕ್ರಿ ಅದು ಒಂದಕ್ಕೊಂದು. ಅಂದ್ರೆ ಉಪ್ಪಿನಕಾಯಿ ಕೆಡಂಗಿಲ್ಲ, ರುಚಿ ಆಗುತ್ತೆ. ಈಗ ನಾವು ಲಿಂಬೆಹಣ್ಣು ಹೆಚ್ಚಿಟ್ಕೊಂಡಿರ್ತೀವಲ್ರಿ, ಅದಕ್ಕೆ 1 ಇಡಿಯಷ್ಟು ಉಪ್ಪು ಹಾಕ್ಕೊಂಬಿಡನ್ರಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಂಬಿಡ್ಬೇಕು ನೋಡ್ರಿ. ಅದನ್ನು ಕೈಲೇನ ಕಲಿಸ್ಕೊಂಡು ಡಬ್ಬ್ಯಾಗ ತುಂಬಿ ಒಂದು 15 ದಿನ ಹಂಗೆ ಇಟ್ಬಿಡ್ಬೇಕ್ರಿ ಮುಚ್ಚಿ ಅದನ್ನು ಉಪ್ಪಿನಕಾಯಿನ. ಅವಾಗ ಎಲ್ಲ ರಸ ಬಿಟ್ಕೊಂಡು ಚಲೋ ಹೊತ್ನಾಗ ಮೆತ್ತಗೆ ಆಗ್ಬಿಡ್ತಾವ್ರಿ ಉಪ್ಪಿನಕಾಯಿ. ನಾನು ಫಸ್ಟ್ಗೆ ಒಂದು 15 ದಿನದ ಮುಂಚೆಗೆ ಒಂದು ಮಾಡಿ ಇಟ್ಕೊಂಡೀನಿ ರೀ. ಅದನ್ನು ತೋರಿಸ್ತೀನಿ ಅಂತ ನಿಮ್ಗೆ ಹೆಂಗಾಗ್ಯಾವ ಉಪ್ಪಿನಕಾಯಿ ಅಂಥೇಳಿ. ಈಗ ನೋಡಿರಿ ಇಷ್ಟು ನೀಟಾಗಿ ಕಲಿಸ್ಕೊಂಡು ಒಂದು ಡಬ್ಬ್ಯಾಗ ಹಾಕ್ಕೊಂಡು ಇಟ್ಕೊಂಡ್ಬಿಡ್ಬೇಕ್ರಿ ಉಪ್ಪಿನಕಾಯಿನ. ಒಂದು 15 ದಿನ ಆಗಿಂದ ಬೇಷ್ ಕಳತು ಬಿಡ್ತಾವ್ರಿ ಇವು. ಆವಾಗ ನಾವು ತೆಗೆದು ಸಕ್ಕರೆ ಹಾಕ್ಕೋಬೇಕು ನೋಡ್ರಿ. ಇದಕ್ಕೆ ಟೇಸ್ಟಿಗೆ ಎಷ್ಟು ನಮಗೆ ಸ್ವೀಟ್ ಎಷ್ಟು ನಾವು ತಿಂತೀವಿ ಅನ್ನೋದ್ರ ಮೇಲೆ ಇದನ್ನು ಉಪ್ಪಿನಕಾಯಿ ಹಾಕ್ಕೊಳೋದು ನೋಡ್ರಿ ಡಿಪೆಂಡ್. ಹಂಗೆ ಇದನ್ನು ಸ್ವಲ್ಪ ಯಾವಾಗಲೂ ಕೈ ಆಡಿಸ್ಕೊತ ಇರ್ಬೇಕ್ರಿ, ಅಂದ್ರೆ ಚಲೋ ಇರುತ್ತೆ ಇದು.
ಇಷ್ಟ ಹಾಕ್ಯದ ನೋಡಿರಿ. ಇಷ್ಟ ಹಾಕಿ ಮುಚ್ಚಿಟ್ಬಿಡೋದು. ಇದಕ್ಕೊಂದು ಮತ್ತೇನು ಖಾರ ಇಲ್ಲ, ಮತ್ತೇನು ಹಾಕಂತೇ ಇಲ್ಲರಿ ಇದಕ್ಕೆ ಖಾರ ಅರ್ಶಿಣ ಪುಡಿ ಏನು. ಈಗ ನೋಡಿರಿ ಎಷ್ಟು ನೀಟಾಗಿ ಕೊಳ್ತಾವ್ರಿ ಅವು. 15 ದಿನದ ಹಿಂದಲ್ದ ಉಪ್ಪಿನಕಾಯಿ ಮಾಡಿಟ್ಟಿದ್ದೆ ರೀ ನಾನು. ಅದನ್ನು ನಿಮಗೆ ಇರಲಿ ಅಂತ ತೋರ್ಸಾತೀನಿ ಹೆಂಗಾಗಿರ್ತಾವೆ ಅಂಥೇಳಿ. ಈಗ ನಮಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಂಬಿಡತ್ರಿ ಅದಕ್ಕೆ. ಸೊ ಒಬ್ಬೊಬ್ರು ಸಕ್ಕರೆ ಭಾಳ ತಿಂತಾರೆ, ಒಬ್ಬೊಬ್ರು ಕಡಿಮೆ ತಿಂತಾರೆ. ನಮ್ಮ ಟೇಸ್ಟಿಗೆ ಹೆಂಗೆ ಬೇಕು ಹಂಗೆ ಸಕ್ಕರೆ ಹಾಕ್ಕೋಬೇಕ್ರಿ ಅದಕ್ಕೆ. ಹಿಂಗೆ ಹಾಕ್ಕೊಂಡು ಸ್ವಲ್ಪ ಅಳಗ್ಯಾಡ್ಸಿಟ್ಬಿಡ್ಬೇಕು ನೋಡಿರಿ ಚಲೋ ಹೊತ್ನಾಗ ಕಲಸಿ. ಇದಕ್ಕೂ ಸ್ವಲ್ಪ ನೀರು ಒಟ್ಟು ನೀರು ಮುಟ್ಟಿಸ್ಬಾರ್ದು ರೀ, ಒಣ ಚಮಚದ್ಲೇನ ಕಲಿಸ್ಬೇಕು. ಇದು ಒಂದು ಟಿಪ್ ನೋಡಿರಿ. ಯಾವಾಗಲೂ ಉಪ್ಪಿನಕಾಯಿಗೆ ಒಟ್ಟು ನೀರು ಮುಟ್ಟಿಸಿದ ಚಮಚೇನ ಯೂಸ್ ಮಾಡಬಾರ್ದು ರೀ ಅದಕ್ಕೆ. ಇಷ್ಟ ಆಯ್ತಂದ್ರೆ ಲಿಂಬೆಹಣ್ಣು ಉಪ್ಪಿನಕಾಯಿ ರೆಡಿ ಆಕ್ಕಾವ ನೋಡಿರಿ. ಈಗ ತಿನ್ಬೋದು ನಾವು ಸದ್ಯನ. ಹಂಗೆ ಇದು ಹಸಿಮೆಣ್ಸಿಕಾಯ್ದು ಏನು ಕಲಸಿಟ್ಟಿರ್ತೀವಲ್ಲ ರೀ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಬಿಡೋದು ನೋಡಿರಿ. ಎಣ್ಣೆ ಹಾಕಿ ನೀಟಾಗಿ ಕಲ್ಸ್ಕೊಂಬಿಡ್ಬೇಕ್ರಿ. ಎಣ್ಣೆನೂ ಪೂರ ತಣ್ಣಗಾಗಿರ್ಬೇಕು ರೀ. ಅದು ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಜಲ್ದಿ ಕೆಡೋ ಚಾನ್ಸಸ್ ಭಾಳ ಇರುತ್ತೆ. ಹಿಂಗಾಗಿ ಎಣ್ಣೆ ಪೂರ ಆರತನೂ ಮತ್ತು ನಾವು ಯಾವ್ದಾರ ಒಂದು ಕೆಲಸ ಮಾಡ್ಕೊಂಬರ್ಬೋದು ನೋಡಿರಿ. ಅಷ್ಟು ಎಣ್ಣೆಗೆ ತಣ್ಣಗಾಗ್ಬೇಕದು. ಅಷ್ಟು ತಣ್ಣಗಾಗಿಂದ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ನಾಗ ಎತ್ತಿಟ್ಕೊಂಬಿಡೋದು ನೋಡಿರಿ. ಅಷ್ಟೇ ಇದು ಉಪ್ಪಿನಕಾಯಿನೂ. ಇದು ಒಂದು ನಾವು ಗ್ಲಾಸಿನ ಜಾರ್ನಾಗ ಹಾಕ್ಕೊಂಡು ಒಂದು 3 ದಿನ ಬಿಸಿಲಿಗೂ ಇಟ್ಕೋಬೋದು ರೀ ಇದನ್ನು. ಅಂದ್ರೆ ಸ್ವಲ್ಪ ಬಿಸಿಲು ಬಡಿದ್ರೆ ಚಲೋ ಆಗತ್ತೆ ನೋಡಿರಿ. ನಾವು ಹುಂಚಿಕಾಯಿ ಹಿಂಡಿ ಮಾಡ್ತೀವಲ್ಲ ರೀ ಅದನ್ನು ಬರಣೆಗೆ ಹಾಕಿ ಮ್ಯಾಳ್ಗೆ ಮೇಲೆ ಇಟ್ಬಿಡ್ತೀವಿ. ಅದ್ರಂಗೆ ಇದು 3 ದಿನದ ತನಕ ಬಿಸಿಲಿಗೆ ಇಡ್ಬೇಕು ರೀ ಇದನ್ನು. ಇವನು ಭಾಳ ನಮ್ಮ ಮನ್ಯಾಗ ಭಾಳ ಇಷ್ಟಪಟ್ಟು ಊಟ ಮಾಡಿದ್ರು ನೋಡಿರಿ ಎಲ್ಲರೂ. ಬರೀ ಅನ್ನ ಹಸಿಮೆಣ್ಸಿಕಾಯಿ ಉಪ್ಪಿನಕಾಯಿನ ಊಟ ಮಾಡಿಬಿಟ್ಟಿವಿ ರೀ ನಾವಂತೂ. ಅದನ್ನು ನೋಡೋಕತ್ರ ಬಾಯಾಗ ನೀರು ಬರ್ತಾವ್ರಿ, ಅಷ್ಟು ರುಚಿಯಾಗ್ಬಿಟ್ಟಿತ್ತು ಉಪ್ಪಿನಕಾಯಿ. ಈ ಥರ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡು ಒಂದು 3 ದಿನ ಬಿಸಿಲಿಗೆ ಇಟ್ಬಿಟ್ವಿ ಅಂದ್ರೆ ಮಸ್ತಾಗಿ ರೆಡಿಯಾಗಿ ಬಿಡ್ತಾವೆ ನೋಡಿರಿ ಉಪ್ಪಿನಕಾಯಿ. ನಾನು ಈ ಥರ 2 ಉಪ್ಪಿನಕಾಯಿ ಮಾಡಿದ್ದು ನಿಮಗೆ ತೋರಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ ಗೊತ್ತಲ್ರಿ ಸವಿರುಚಿ ಸೊಬಗು ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ನಮಸ್ಕಾರ, ಧನ್ಯವಾದ ರೀ ವಿಡಿಯೋ ನೋಡಿದ್ದಕ್ಕೆ.